ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಂಟರ್ನ ಸ್ಟೋರಿ ಹೇಳಿಕಿದ್ದೀನಿ 1 to 10 ಎಪಿಸೋಡ್ ಸ್ಟೋರಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಸ್ಟಾರ್ಟಿಂಗ್ ನಾವು ಗಾನ್ ಕ್ಯಾರೆಕ್ಟರನ್ನು ನೋಡ್ತೀವಿ. ಆ ಕ್ಯಾರೆಕ್ಟರ್ ಯಾಕೆ ಮೇನ್ ಹಿಡಿತಾ ಇದ್ದಾನೆ ಅಂದರೆ ಅಲ್ಲಿ ಕೂತ್ಕೊಂಡು ಅವನಿಗೆ ಹಂಟರ್ ಆಗಬೇಕಂತ ಇರ್ತದೆ. ಸೊ ಆದರೆ ಅವನ ಆಂಟಿ ಅವನಿಗೆ ತುಂಬ ಕಷ್ಟ ಕೆಲಸ ಕೊಟ್ಟಿರ್ತಾರೆ ಆ್ಯಂಡ್ ಆ ಕಷ್ಟದ ಕೆಲಸನೂ ಕೂಡ ಅವನು ಮಾಡ್ತಾನೆ, ಆ ಮೀನನ್ನು ಕೂಡ ಹಿಡಿತಾನೆ. ಆ್ಯಕ್ಚುಲಿ ಹಿಂದೆ ಆ ಮೀನನ್ನು ಹಿಡ್ದದ್ದು ಅವನ ತಂದೆ. ಸೊ ಈಗ ನೆಕ್ಸ್ಟ್ ಅಂದರೆ ಅವನ ತಂದೆ ಆದಮೇಲೆ ಇವನೇ ಆ ಮೀನನ್ನು ಹಿಡ್ದಿರ್ತಾನೆ. ಸೊ ಅದು ಮಾಸ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅವನಲ್ಲಿಂದ ಹಂಟರ್ ಎಕ್ಸಾಮ್ಗೆ ಹೋಗ್ತಾನೆ. ಸೊ ಆಂಟಿಗೆ ಬಾಯ್ ಬಾಯ್ ಹೇಳಿ. ಹಂಟರ್ ಎಕ್ಸಾಮ್ ಅಷ್ಟು ಈಸಿ ಇರಲ್ಲ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ, ಈ ಒಂದು ಸುನಾಮಿಯಿಂದ ಬಚಾವಾಗೋದು. ಆ್ಯಂಡ್ ಈ ಒಂದು ಸುನಾಮಿಯಿಂದ ಬಚಾವಾಗೋದು 4 ಜನ ಮಾತ್ರ. ಅದರಲ್ಲಿ ನಮ್ಮ ಕುರಾಪಿಕಾ ಕ್ಯಾರೆಕ್ಟರ್ ನೋಡ್ತೀವಿ ಆ್ಯಂಡ್ ಲಿಯೋರಿಯೋ ಮತ್ತು ಗಾನ್ ಕ್ಯಾರೆಕ್ಟರ್ ಆ್ಯಂಡ್ ಒಬ್ಬ ಕೆಲಸದವನಲ್ಲೇ ಇದನ್ನು ನೋಡಿ. ಸೊ ಇಲ್ಲಿ ನಾವು ಲಿಯೋರಿಯೋ ಮತ್ತು ಕುರಾಪಿಕಾ ಕ್ಯಾರೆಕ್ಟರ್ ಮಧ್ಯೆ ತುಂಬ ಫೈಟನ್ನು ನೋಡ್ತೀವಿ ಫಸ್ಟ್ ಎಪಿಸೋಡಲ್ಲೇ. ಅವರಿಬ್ಬರು ಕೂಡ ತುಂಬ ಜಾಸ್ತಿ ವಾದ ಮಾಡ್ತಿರ್ತಾರೆ. ಹೊರಗೆ ನಿಂತ್ಕೊಂಡಿರುವಾಗ ಅಲ್ಲಿ ಒಬ್ಬರಿಗೆ ತೊಂದರೆ ಆದಾಗ ಗಾನ್ ಕ್ಯಾರೆಕ್ಟರು ಬರ್ತಾನೆ ಬಚಾವ್ ಮಾಡಲಿಕ್ಕೆ ಆ್ಯಂಡ್ ಇವರಿಬ್ಬರು ಕೂಡ ಗಾನನ್ನು ಬಚಾವ್ ಮಾಡ್ತಾರೆ. ಸೊ ಲಾಸ್ಟಿಗೆ ಅವರು ಒಟ್ಟಾಗ್ತಾರೆ ಆ್ಯಂಡ್ 3 ಜನ ಕೂಡ ಫ್ರೆಂಡ್ಸ್ ಆಗ್ತಾರೆ. ಸೊ 3 ಜನ ಸೆಲೆಕ್ಟ್ ಕೂಡ ಆಗ್ತಾರೆ ನೆಕ್ಸ್ಟ್ ಒಂದು ಸ್ಟೆಪ್ಪಿಗೆ. ಸೊ ಅಲ್ಲಿಂದ ಗಾನ್ ಹೇಳ್ತಾನೆ ನಾನು ಈ ಬೆಟ್ಟಕ್ಕೆ ಹೋಗ್ತೇನೆ ಆ್ಯಂಡ್ ನೀವು ಬರೋದಾದರೆ ಬನ್ನಿ ಅಂತ. ಸೊ ಮೊದಲಿಗೆ ಲಿಯೋರಿಯೋ ಸ್ಕಿಪ್ ಮಾಡ್ತಾನೆ, ಯಾಕಂದರೆ ಇವನು ಯಾರ ಮಾತು ಕೂಡ ಕೇಳಲ್ಲ. ಇನ್ನೊಂದು ಕಡೆ ನಾವು ನೋಡ್ತೇವೆ ಕುರಾಪಿಕಾ ಕ್ಯಾರೆಕ್ಟರ್ನ, ಅವ್ನು ಗಾನ್ ಜೊತೆ ಹೋಗ್ತಾನೆ. ಆಮೇಲೆ ಲಿಯೋರಿಗೆ ಗೊತ್ತಾಗ್ತದೆ ಸೊ ಅವ್ರು ಹೋಗ್ತಿರೋದೇ ಸರಿದಾರಿ ಅಂತ. ಆಮೇಲೆ 3 ಜನ ಒಟ್ಟಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಇಲ್ಲಿ ಒಂದು ಕ್ವಶನ್ ಕೇಳುವಂತಹ ಒಂದು ಸೀನ್ ಶುರುವಾಗುತ್ತೆ. ಈ ಕ್ವಶನ್ಗೆ ಆ್ಯಕ್ಚುಲಿ ಈ ಕ್ವಶನ್ ಏನು ಅಂತ ನೀವು ತಿಳ್ಕೊಬೇಕಾದ್ರೆ ಎನಿಮೆ ನೋಡಿ, ತುಂಬಾ ಟ್ರಿಕಿ ಕ್ವಶನ್ಗೆ ಆನ್ಸರ್ ಮಾಡಿದ ಮೇಲೆ ಥರ್ಡ್ ಸ್ಟೆಪ್ಗೆ ಹೋಗ್ತಾರೆ. ಅದು ಬಂದುಬಿಟ್ಟು ಈ ಒಂದು ಕಪಲ್ ಯಾರು ಅಂತ ಐಡೆಂಟಿಫೈ ಮಾಡೋದು. ಆ್ಯಂಡ್ ಮೊದಲಿಗೆ ಒಂದು ಅಂದರೆ ವಿಚಿತ್ರವಾದ ಒಂದು ಕ್ರಿಯೇಚರ್ ಹಿಂದೆ ಗಾನ್ ಕ್ಯಾರೆಕ್ಟರ್ ಹೋಗ್ತಾ ಇರ್ತಾನೆ. ಸೊ ಆಮೇಲೆ ಇಬ್ಬರು ಇರ್ತಾರೆ, ಅದನ್ನು ಗಾನ್ ಐಡೆಂಟಿಫೈ ಮಾಡ್ತಾನೆ. ನೀನು ಇದೆಯಲ್ಲ, ನಿನ್ನನ್ನು ನಾನು ಫಾಲೋ ಮಾಡ್ಕೊಂಬಂದಿದ್ದಲ್ಲ, ಇನ್ನೊಬ್ಬಳನ್ನು ಫಾಲೋ ಮಾಡ್ಕೊಂಬಂದಿದ್ದು. ಸೊ ನೀವು ಗಂಡ, ಸೊ ನಿಮ್ಮ ಹೆಂಡತಿಯನ್ನು ನಾನು ಫಾಲೋ ಮಾಡ್ಕೊಂಬರ್ತೀನಿ ಅಂತ. ಆಮೇಲೆ ಈ ಕ್ರಿಯೇಚರಿಗೂ ಗೊತ್ತಾಗ್ತದೆ ಗಾನ್ ಕ್ಯಾರೆಕ್ಟರ್ ಏನಿದ್ದಾನೆ ಸೊ ಇವನು ಶಾರ್ಪ್ ಇದ್ದಾನೆ, ಬೋಲ್ಡ್ ಇದ್ದಾನೆ ಅಂತ. ಸೊ ಆಮೇಲೆ ಅವರು ಇಷ್ಟುವರೆಗೆ ಮಾಡಿದ್ದು ನಾಟಕ ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅದು ಏನು ಸೀನು ಅಂತ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳಿದ ಮೇಲೆ ಸ್ವಲ್ಪ ಸ್ವಲ್ಪ ಅರ್ಥ ಆಗಿರ್ಬೋದು ನಿಮಗೆ. ಓಕೆ, ಇಲ್ಲಿ ಒಂದು ಫ್ಯಾಮಿಲಿಯನ್ನು ನೋಡ್ತೀವಿ ನಾವು. ಸೊ ಅವರೇ 3 ಜನನ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಒಂದು ಏರಿಯಾಗೆ, ಒಂದು ದೊಡ್ಡ ಫ್ಲ್ಯಾಟಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಆ ಫ್ಲ್ಯಾಟ್ ಪಕ್ಕದಲ್ಲಿ ಒಂದು ಚಿಕ್ಕ ರೆಸ್ಟೋರೆಂಟ್ ಇರ್ತದೆ, ಅದರ ಒಳಗೆ ಇರ್ತದೆ ಹಂಟರ್ ಎಕ್ಸಾಮ್ ಹೋಗುವ ದಾರಿ. ಸೊ ಅಲ್ಲಿ ಒಂದು ರೂಮಲ್ಲಿ ಕೂರಿಸ್ತಾರೆ 3 ಜನನ. ಆ್ಯಂಡ್ ಅದು ಲಿಫ್ಟ್ ಥರ ವರ್ಕ್ ಮಾಡ್ತದೆ. ಅಲ್ಲಿ ಕೂಡ ಲಿಯೋರಿಯೋ ಮತ್ತು ಕುರಾಪಿಕಾ ಕ್ಯಾರೆಕ್ಟರ್ ಮಧ್ಯೆ ಫೈಟ್ ಕೂಡ ನಡೀತದೆ. ಸೊ ಗಾನ್ ಕ್ಯಾರೆಕ್ಟರ್ ಮತ್ತು ಲಿಯೋರಿಯೋ ಕುರಾಪಿಕಾ 3 ಜನ ಒಂದು ಪ್ಲೇಸಿಗೆ ಹೋಗ್ತಾರೆ ಆ್ಯಂಡ್ ಅಲ್ಲಿ ಅವ್ರಿಗೊಂದು ಟ್ಯಾಗ್ ಕೊಡ್ತಾರೆ. ಆ್ಯಂಡ್ ಅಲ್ಲಿ ಫ್ರಾಡನ್ನು ನೋಡ್ತೀವಿ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಈ ಬ್ಲೂ ಕಲರ್ ಶರ್ಟ್ ಅವನು ಒಬ್ಬ ಫ್ರಾಡ್. ಸೊ ಈ ಫ್ರಾಡ್ ಗಾನ್ ಕ್ಯಾರೆಕ್ಟರ್ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಗಾನ್ ಮಾತ್ರ ಅಲ್ಲ, ಲಿಯೋರಿಯೋ ಕುರಾಪಿಕಾ ಜೊತೆ ಮಾತಾಡ್ತಾರೆ. ಇವನು ತುಂಬ ಸರಿ ಬಂದಿರ್ತಾನೆ, ತುಂಬ ಅಂದರೆ ಫ್ರಾಡ್ ಕೆಲಸ ಮಾಡ್ತಾನೆ. ಅಲ್ಲಿ ಬಂದವರನ್ನು ಹೊರ ಕಳಿಸೋದೇ ಕೆಲಸ ಆಗಿರ್ತದೆ ಒಂದು. ಇಲ್ಲಿ ನಾವು ಹಿಜೋಕಾ ಕ್ಯಾರೆಕ್ಟರನ್ನು ನೋಡ್ತೀವಿ. ಈ ಕ್ಯಾರೆಕ್ಟರ್ ಈವಿಲ್ ಅಂತಲೇ ಹೇಳ್ಬೋದು. ಸೊ ಅವನ ಬಗ್ಗೆ ಈ ಒಂದು ಫ್ರಾಡ್ ಕೂಡ ಹೇಳ್ತಾನೆ. ಆ್ಯಂಡ್ ನಾವು ಸ್ಪೆಷಲ್ ಕ್ಯಾರೆಕ್ಟರ್ ನೋಡ್ತೀವಿ, 4ನೇ ಕ್ಯಾರೆಕ್ಟರ್ ಈ ಎನಿಮೆದು ಕಿಲುವ. ಬೆಸ್ಟ್ ಕ್ಯಾರೆಕ್ಟರ್ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇಷ್ಟ. ಸೊ ಕಿಲುವ ಮತ್ತು ಗಾನ್ ಮಧ್ಯೆ ಸ್ವಲ್ಪ ಫ್ರೆಂಡ್ಶಿಪ್ ಆಗುತ್ತೆ, ಅದು ರನ್ನಿಂಗ್ ಟೈಮಲ್ಲಿ. ಸೊ ಈ ಟೈಮಲ್ಲಿ ಅವರು ಓಡ್ತಾ ಇರ್ತಾರೆ. ಈ ಟೈಮಲ್ಲೇ ಗಾನ್ ಮತ್ತು ಕಿಲುವ ಕ್ಯಾರೆಕ್ಟರ್ ಮಧ್ಯೆ ಫ್ರೆಂಡ್ಶಿಪ್ ಶುರುವಾಗೋದು ಆ್ಯಂಡ್ ಅವ್ರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಯಾಕಂದರೆ ಅವರ ಏಜ್ ಒಂದೇ ರೀತಿ ಇರ್ತದೆ. ಸೊ ಈ ಕಡೆ ಕುರಾಪಿಕಾ ಮತ್ತು ಲಿಯೋರಿಯೋ ಓಡ್ತಾ ಇರ್ತಾರೆ. ಅವರು ಕೂಡ ಅವರ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ, ಯಾಕೆ ಲಿಯೋರಿಯೋ ಬಂದದ್ದು, ಯಾಕೆ ಕುರಾಪಿಕಾ ಬಂದದ್ದು ಅಂತ. ಸೊ ಅವರ ಸ್ಟೋರಿ ನೀವು ಈ ಒಂದು ಎನಿಮೆಯಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಒಟ್ಟಿಗೆ ಅವರು ಈ ಒಂದು ಸ್ಟೇಜಿಗೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಎಂಟರ್ ಆಗ್ತಾರೆ ಎಕ್ಸಾಮ್ ಈ ಒಂದು ಸ್ಟೇಜಲ್ಲಿ. ಸೊ ಇನ್ನೂ ಓಡಲಿಕ್ಕಂತೂ ತುಂಬ ಜಾಸ್ತಿ ಇರ್ತದೆ. ಆ್ಯಂಡ್ ಈ ಒಂದು ಸ್ಮೋಕಿ ಏರಿಯಾದಲ್ಲಿ ತುಂಬ ಅಂದರೆ ಅಟ್ಯಾಕ್ ಮಾಡಲಿಕ್ಕೆ ಜನರು ಕೂಡ ಬರ್ತಾರೆ. ಆ್ಯಂಡ್ ಹಿಜೋಕನ್ ಜೊತೆ ಫೈಟ್ ಮಾಡಲಿಕ್ಕೆ ಲಿಯೋರಿಯೋ ಕೂಡ ಹೋಗ್ತಾನೆ, ಯಾಕೆಂದರೆ ಅವರು ಓಡ್ತಾ ಹೋಗುವಾಗ ಲಿಯೋರಿಯೋ ಮತ್ತು ಕುರಾಪಿಕಾ ಅವರನ್ನು ನೋಡಿರ್ತಾರೆ ಹಿಜೋಕನನ್ನು ಫೈಟ್ ಮಾಡೋದು. ಸೊ ಹಿಜೋಕೋ ಇವನ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ, ಲಿಯೋರಿಯೋ ಬರ್ತಾನೆ ಫೈಟ್ ಮಾಡಲಿಕ್ಕೆ. ಆ್ಯಂಡ್ ಆ ಟೈಮಲ್ಲಿ ಲಿಯೋರಿಯೋನ ಕಾಪಾಡೋದು ಮಾತ್ರ ಗಾನ್. ಸೊ ಆಮೇಲೆ ಇಲ್ಲಿ ಕಿಲುವ ಕ್ಯಾರೆಕ್ಟರ್ ಗಾನಿಗೋಸ್ಕರ ಕಾಯ್ತಾ ಇರ್ತಾನೆ.
ಆ್ಯಂಡ್ ಇಲ್ಲಿ ಟೈಮ್ ಕೂಡ ಆಗ್ತಾ ಇರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಹಿಜೋಕ ಸ್ವಲ್ಪ ಫೈಟ್ ಮಾಡಿ ಗಾನನ್ನು ಮುಂದೆ ಹೋಗಲಿಕ್ಕೆ ಕಳಿಸಿರ್ತಾನೆ. ಸೊ ಹಾಗಾಗಿ ಲಿಯೋರಿಯಾನ ಕರ್ಕೊಂಡು ಹಿಜೋಕ ಹೋಗಿರ್ತಾನೆ. ಸೊ ಆ ಒಂದು ಸ್ಮೆಲ್ಲಿಂಗ್ ಪವರ್ ತುಂಬ ಜಾಸ್ತಿ ಇರ್ತದೆ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ. ಸೊ ಹಾಗಾಗಿ ಅದನ್ನು ಸ್ಮೆಲ್ ಮಾಡಿಕೊಂಡೇ ಆ ಎಕ್ಸಾಮ್ ಏರಿಯಾಗೆ ಬರ್ತಾನೆ. ಆ್ಯಂಡ್ ಇಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ನೋಡ್ತೀವಿ. ಈ ಸ್ಟೆಪ್ಪಲ್ಲಿ ಕುಕ್ಕಿಂಗ್ ಮಾಡೋದು. ಆ್ಯಂಡ್ ಈ ಕುಕ್ಕಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ, ಯಾಕಂದರೆ ಇವರನ್ನು ಒಪ್ಪಿಸೋದು ತುಂಬಾ ಕಷ್ಟ. ಆ್ಯಂಡ್ ಈ ಲೇಡಿ ಬೇಕಂತಲೇ ಕಷ್ಟ ಒಂದು ಇದನ್ನು ಕೊಡ್ತಾರೆ, ಕಷ್ಟ ಕೆಲಸನ. ಯಾಕಂದರೆ ಇವರಿಗೆ ಅವರ ಒಂದು ಹಂಟರ್ಸ್ನವ್ರು ಬಂದಿರ್ತಾರೆ, ಅವರ ಒಂದು ಆ್ಯಟಿಟ್ಯೂಡ್ ಇಷ್ಟ ಆಗಿರಲ್ಲ. ಆ್ಯಂಡ್ ಕೊನೆಗೆ ಯಾರೂ ಪಾಸ್ ಆಗಲಿಕ್ಕಾಗಲ್ಲ, ಅಲ್ಲಿಗೆ ಮಾಸ್ಟರ್ ಎಂಟ್ರಿ ಆಗ್ತಾರೆ. ಸೊ ಆಮೇಲೆ ನಾವೊಂದು ಸೀನನ್ನು ನೋಡ್ತೀವಿ. ಆ್ಯಂಡ್ ಅಲ್ಲಿ ಒಂದು ಮೊಟ್ಟೆ ಇರ್ತದೆ, ಅದನ್ನು ತೆಗಿಲಿಕ್ಕೆ ನಮ್ಮ ಎಕ್ಸಾಮಿನರ್ ಹಾರ್ತಾರೆ, ಹುಡುಗಿ ಹಾರ್ತಾರೆ. ಸೊ ಆಮೇಲೆ ಆ ಒಂದು ಗಾಳಿಯ ಒಂದು ವೇಗದಿಂದ ಅವ್ರು ಮೇಲೆ ಬರ್ತಾರೆ. ಸೊ ಇದೇ ಕೆಲಸನ ಮಾಡಲಿಕ್ಕೆ ಇವರು ಕೂಡ ಎಲ್ಲ ಹಾರ್ತಾರೆ. ಅವರಿಗೆ ಒಟ್ರಾಶಿ ಅವರು ಮೊಟ್ಟೆ ತೆಗಿಲಿಕ್ಕೆ ಅಂದರೆ ಕೆಳಗೆ ಇದು ಮಾಡಿ ಅವರು ಸಾಯ್ತಾ ಇರ್ತಾರೆ. ಸೊ ಆಗ ಗಾನಿಗೆ ಸ್ಪೆಲ್ಲಿಂಗ್ ಪವರ್ ಜಾಸ್ತಿ ಇದ್ದ ಕಾರಣ ಅವನು ಗಾಳಿಯ ವೇಗದ ಬಗ್ಗೆ ಡೀಟೇಲಾಗಿ ಹೇಳ್ತಾನೆ. ಆವಾಗ ಎಲ್ಲರೂ ಕೂಡ ಮೊಟ್ಟೆ ಇಟ್ಕೊಂಡು ಮೇಲೆ ಬರ್ತಾರೆ. ಸೊ ಇಲ್ಲಿಗೆ ಈ ಒಂದು ಟಾಸ್ಕ್ ಮುಗೀತದೆ, ಎಲ್ಲರೂ ಕೂಡ ಪಾಸ್ ಆಗ್ತಾರೆ. ಸೊ ಮುಂದೆ ಏನಾಗುತ್ತೆ ನೋಡುವ. ಸೊ ಎಲ್ಲರೂ ಕೂಡ ಪಾಸ್ ಆಗಿರ್ತಾರೆ. ಸೊ ಈ ಟೈಮಲ್ಲಿ ಗಾನ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದ್ದು ನೋಡ್ತೀವಿ. ಹಾಗೆಯೇ ಗಾನ್ ಮತ್ತು ಕಿಲುವನ ಫ್ರೆಂಡ್ಶಿಪ್ ಕೂಡ ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಲಿಯೋರಿಯೋ ಕುರಾಪಿಕಾ ಇವ್ರು 4 ಜನ ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಈ ಕಡೆ ನಾವು ಲಿಯೋರಿಯೋ ಮತ್ತು ಕುರಾಪಿಕನ್ ಮಧ್ಯೆ ಸ್ವಲ್ಪ ಮಾತುಕತೆಯನ್ನು ಕೂಡ ನೋಡ್ತೀವಿ. ಆ್ಯಂಡ್ ಇಲ್ಲಿ ಫ್ರಾಡ್ ಕುರಾಪಿಕಾ ಮತ್ತು ಲಿಯೋರಿಯನ್ನ ತಲೆ ಕೆಡಿಸ್ಲಿಕ್ಕೆ ನೋಡ್ತದೆ, ಬಟ್ ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈ ಕಡೆ ಲಿಯೋರಿಯೋ ಮತ್ತು ಕುರಾಪಿಕಾ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಇಲ್ಲಿ ನಾವು ಎಕ್ಸಾಮಿನರನ್ನು ನೋಡ್ತೀವಿ, ಅವರು ಹೇಳ್ತಾ ಇರ್ತಾರೆ ಯಾರು ಚೆನ್ನಾಗಿರ್ತಾರೆ ಅಂತ. ಇಲ್ಲಿ ಹಿಜೋಕ ಕ್ಯಾರೆಕ್ಟರ್ ಮತ್ತೆ ಕಿಲುವ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಆಗ ಕಿಲುವ ಹೇಳ್ತಾನೆ, ನಾನು ಎಜಾಜಿಯನ್, ಐ ಮೀನ್ ನಾನು ಕೊಲೆಗಾರದ ಒಂದು ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿದ್ದೀನಿ. ಸೊ ನನಗೆ ಒಂದು ಆಸೆ ಇರೋದು, ನಾನು ಹಂಟರ್ ಆಗಬೇಕು, ಹಂಟರ್ ಆಗಿ ನನ್ನ ಅಪ್ಪ ಅಮ್ಮನ ಜೈಲಿಗೆ ಕಳಿಸ್ಬೇಕು ಅಂತ. ಸೊ ಈ ಮಾತನ್ನು ಕೇಳಿ ಗಾನಿಗೂ ಶಾಕ್ ಆಗುತ್ತೆ. ಅಲ್ಲಿ ಮಾಸ್ಟರ್ ಬರ್ತಾರೆ. ಮಾಸ್ಟರ್ ನೋಡಿ ಕಿಲುವಾಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಆ್ಯಂಡ್ ಅವರ ಮಧ್ಯದಲ್ಲಿ ಸ್ವಲ್ಪ ಫೈಟ್ ನೋಡ್ತೀವಿ ನಾವು ಕಿಲುವ ಮತ್ತು ಮಾಸ್ಟರ್ ಮಧ್ಯೆ. ಆ್ಯಂಡ್ ಗಾನ್ ಮಾತ್ರ ಏನು ಅರ್ಥ ಆಗೋ ಥರ ನಿಂತಿರ್ತಾನೆ. ಸೊ ಆಮೇಲೆ ಅವ್ರು ಮ್ಯಾಚ್ ಆಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಕಿಲುವನ ಒಂದು ಕಲ್ತಿರೋ ಒಂದು ಅವನ ಟೆಕ್ನಿಕ್ ನೋಡಿ ಮಾಸ್ಟರಿಗೂ ಕೂಡ ಅಂದಾಜಾಗ್ತದೆ, ಇವನು ತುಂಬ ಒಂದು ಟೆಕ್ನಿಕನ್ನು ಕಲ್ತಿದ್ದಾನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಂತ. ಆ್ಯಂಡ್ ಕಿಲುವಾಗೆ ಇರಿಟೇಟ್ ಆಗಿ ಅಲ್ಲಿಂದ ಹೋಗ್ತಾನೆ. ಯಾಕಂದರೆ ಅವನು ಕಂಟ್ರೋಲ್ ಸಿಗ್ತಾ ಇರಲ್ಲ. ಅವನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಮಾಸ್ಟರನ್ನು ಸಾಯಿಸ್ತಿದ್ದೆ. ಯಾಕಂದರೆ ಇಲ್ಲಿ ಇಬ್ಬರು ಹುಡುಗರು ಅವನಿಗೆ ತೊಂದರೆ ಕೊಡ್ಲಿಕ್ಕೆ ಬರ್ತಾರೆ. ಆ್ಯಂಡ್ ಅವರನ್ನು ಇವನು ಸಾಯಿಸಿ ಅಲ್ಲಿಂದ ಹೋಗ್ತಾನೆ. ಆ್ಯಂಡ್ ಹೋಗ್ತಾ ಇರುವಾಗ ಹೇಳ್ತಾನೆ, ಮಾಸ್ಟರ್ ನೀನು ಅಂದರೆ ನಾನಲ್ಲೇ ಇರ್ತಿದ್ದೆ, ಮಾಸ್ಟರನ್ನು ನಾನು ಖತಮ್ ಮಾಡ್ತಿದ್ದೆ ಅಂತ. ಈ ಕಡೆ ನಾವು ಗಾನ ನೋಡ್ತೀವಿ. ಗಾನ್ ಸ್ವಲ್ಪ ಚೆಂದ ಮಾಡಿ ಆಟ ಆಡ್ತಾನೆ. ಮಾಸ್ಟರ್ಗೆ ಗೊತ್ತಾಗ್ತದೆ ಇವನು ತುಂಬಾ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅಂತ. ಆ್ಯಂಡ್ ನಾವು ನೋಡ್ತೀವಿ ಶಿಪ್ ಬಂದು ಒಂದು ಜಾಗದಲ್ಲಿ ನಿಲ್ತದೆ. ಆ್ಯಂಡ್ ಆ ಜಾಗದಿಂದ ಕೆಳಗೆ ಹೋಗ್ಲಿಕ್ಕಾಗೋದಿಲ್ಲ, ಹಾರ್ಕೊಂಡು ಹೋಗ್ಲಿಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಕೆಲವು ಬ್ಲಾಕ್ಸ್ ಇರ್ತದೆ, ಗುಪ್ತ ಬ್ಲಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿಂದ 4 ಜನ ಒಟ್ಟಿಗೆ ಕೆಳಗೆ ಬಿಡ್ತಾರೆ. ಆ್ಯಂಡ್ ಕಿಲುವ ಮತ್ತು ಗಾನ್ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಖುಷಿ ಪಡ್ತಾರೆ, ಫೈನಲ್ ನಾವು ಒಟ್ಟಿಗಾದ್ವಿ ಅಂತ. ಈ 4 ಜನ ಅಲ್ಲ, ಟೋಟಲ್ 5 ಜನ ಆಗಿ ಮುಂದೆ ಹೋಗ್ಲಿಕ್ಕೆ ಇರ್ತದೆ. ಆ್ಯಂಡ್ 4 ಜನ ಆಲ್ರೆಡಿ ಇಲ್ಲಿ ಇದ್ದಾರೆ. ಆ್ಯಂಡ್ ಐದನೇ ಜನ ಆಗಿ ಬರೋದು ಫ್ರಾಡ್. ಸೊ ಇಲ್ಲಿಗೆ ಫ್ರಾಡನ್ನು ನೋಡಿ ನಮ್ಮ 4 ಜನ ತಲೆ ಕೆಟ್ಟೋಗುತ್ತೆ. ಗಾನ್ ತುಂಬ ಸೈಲೆಂಟ್ ಇರ್ತಾನೆ, ಆದರೆ ಅಲ್ಲಿ ಲಿಯೋರಿಯೋ ಮತ್ತು ಕಿಲುವ ಕ್ಯಾರೆಕ್ಟರ್ಗೆ ತಲೆ ಬಿಸಿ ಆಗೋಗುತ್ತೆ. ಆ್ಯಂಡ್ ಲಿಯೋರಿಯೋ ಅಂತೂ ತುಂಬಾ ಜಾಸ್ತಿ ಸಿಟ್ ಮಾಡ್ಕೋತಾನೆ, ನೀನು ಮಿನಿಟ್ ರಾಂಗ್ ಗೊತ್ತಿದ್ರೆ ನಿಂಗಿದೆ ಮಗನೆ ಅಂತ. ಆ್ಯಂಡ್ ಎಲ್ಲರೂ ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅಲ್ಲಿ ಜೈಲಲ್ಲಿ ಕೆಲವರು ಏನು ವ್ಯಕ್ತಿಗಳಿರ್ತಾರೆ, ಅವ್ರು ಕಂಟೆಸ್ಟೆಂಟ್ ಆಗಿರ್ತಾರೆ. ಆ್ಯಂಡ್ ಮೊದಲಿಗೆ ಹೋಗ್ತಾನೆ ಈ ಒಂದು ಫ್ರಾಡ್. ನೋಡ್ತೀನಿ ನಾನು ಏನು ಮಾಡ್ತಾನೆ ಅಂತ. ಸ್ಟಾರ್ಟಿಂಗ್ ತುಂಬ ಜಾಸ್ತಿ ಓವರ್ ಫಾರ್ಮ್ ಮಾಡಿ ಮತ್ತೆ ಅವ್ನು ಸಾರಿ ಕೇಳಿಕ್ಕೆ ಶುರು ಮಾಡ್ತಾನೆ, ನಾನು ಸೋತೆ ಅಂತ. ಸೊ ಇದನ್ನು ನೋಡಿ 4 ಜನದ ಮುಖ ನೋಡೋ ಥರ ಇತ್ತು. ಆ್ಯಂಡ್ ನಾನು ಸೋತೆ ಅಂತ ಒಪ್ಕೋತಾನೆ. ಹಾಗಾಗಿ 1 ಪಾಯಿಂಟ್ ಹೋಗುತ್ತೆ ಆ ಜೈಲಲ್ಲಿದ್ದ ಟೀಮ್ಗೆ. ಇದು ಯಾವ ರೀತಿ ಗೇಮ್ ಅಂದರೆ 5 ಚಾನ್ಸಸ್ ಇರ್ತದೆ. ಆ್ಯಂಡ್ 3 ಪಾಯಿಂಟನ್ನು ಗಳಿಸಬೇಕು ನಮ್ಮ ಗಾನ್ ನ ಟೀಮ್. ಸೊ ಯಾರು ಅಂದರೆ ಗಳಿಸ್ತಾರೆ 3 ಪಾಯಿಂಟ್, ಅವರು ವಿನ್ ಆಗ್ತಾರೆ. ಇಲ್ಲಿ ನೀನು ಸೋತೆ ಅಂತ ಒಪ್ಕೊಳ್ಳಿಲ್ಲ, ಆದರೆ ನೀನು ನಾಲಿಗೆ ಕಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಿದ್ದ ಈ ವ್ಯಕ್ತಿ ಅಂತ. ಅದನ್ನು ಕೇಳಿ ಫ್ರಾಡ್ ಮುಖ ನೋಡೋ ಥರ ಇತ್ತು. ಸೊ ಹಾಗಾಗಿ ಲಿಯೋರ ಕೂಡ ಸುಮ್ಮನಾಗ್ತಾನೆ. ಆಮೇಲೆ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಫೈಟ್ ಮಾಡ್ಲಿಕ್ಕಂತ ನಮ್ಮ ಗಾನ್ ಕ್ಯಾರೆಕ್ಟರ್. ಸೊ ಗಾನ್ ಅಲ್ಲಿಗೆ ಹೋಗ್ತಾನೆ. ಆ್ಯಂಡ್ ಅಲ್ಲಿ ಒಬ್ಬ ಸಪ್ರದವನು ಬರ್ತಾನೆ. ಅವ್ನು ಹೇಳ್ತಾನೆ, ನನ್ನ ಹತ್ರ ಒಂದು 2 ಮೊಂಬತ್ತಿ ಇದೆ, ಸೊ ಯಾರ್ದು ಬೇಗ ಇದಾಗ್ತದೆ, ಆರಿ ಹೋಗ್ತದೆ ಅಂತ. ಸೊ ನಮ್ಮ ಗಾನ್ ಕ್ಯಾರೆಕ್ಟರ್ ಇದ್ದು ಮೊಂಬತ್ತಿ ಬೇಗ ಆರಿ ಹೋಗ್ತಿರ್ತಾರೆ. ಸೊ ಹಾಗಾಗಿ ಅವನು ಅಲ್ಲೇ ಪಕ್ಕದಲ್ಲಿಟ್ಟು ಟಪ್ ಓಡಿ ಹೋಗಿ ಇನ್ನೊಂದು ಆ ಜೈಲಲ್ಲಿದ್ದ ವ್ಯಕ್ತಿ ಹತ್ರ ಇದ್ದ ಮೊಂಬತ್ತಿಯನ್ನು ಊದಿ ಆರಿಸ್ತಾನೆ. ಸೊ ಆಮೇಲೆ ಅವ್ರಿಗೆ 1 ಪಾಯಿಂಟ್ ಸಿಗುತ್ತೆ. ಆ್ಯಂಡ್ 3ನೇದಾಗಿ ಬರೋದು ನಮ್ಮ
ಕುರಾಪಿಕಾ ಕ್ಯಾರೆಕ್ಟರ್. ಸೊ ಕುರಾಪಿಕಾ ಕ್ಯಾರೆಕ್ಟರ್ ಸ್ವಲ್ಪ ಫೈಟ್ ಮಾಡ್ತಾನೆ ಆ್ಯಂಡ್ ಅವನ ಬೆನ್ನಲ್ಲಿದ್ದ ಸ್ಪೈಡರನ್ನು ನೋಡಿ ಅವನಿಗೆ ತಲೆ ಕೆಟ್ಟೋಗಿ ಲೈಕ್ ಅವನ ಐಸ್ ಎಲ್ಲ ರೆಡ್ ಆಗಿ ಅವನು ಒಂದೇ ಏಟಕ್ಕೆ ಅವನಿಗೆ ತಲೆ ಅಂದರೆ ಸುತ್ತೋ ಥರ ಮಾಡಿಬಿಡ್ತಾನೆ ಆ್ಯಂಡ್ ಬಂದು ಅಲ್ಲಿ ಕೂತ್ಬಿಡ್ತಾನೆ. ಸೊ ಇವರೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ನಾವು ಇನ್ನು ಮುಂದೆ ಈ ಒಂದು ಸ್ಪೈಡರನ್ನು ಅಂದರೆ ಗಾನ್ ಕ್ಯಾರೆಕ್ಟರ್ ಹೇಳ್ತಾನೆ ಲಿಯೋರಿಗೆ, ಸ್ಪೈಡರನ್ನು ಇನ್ನು ನಮ್ಮ ಹೀರೋಗೆ ಅಂದರೆ ಕುರಾಪಿಕಾಗೆ ತೋರಿಸ್ಬಾರ್ದು ಅಂತ. ಸೊ ಲಿಯೋರಿಯೋ ಕೂಡ ಒಪ್ಪುತ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಲಿಯೋರಿಯೋ ಹೇಳ್ತಾ ಇರ್ತಾನೆ ಹೋಗಿ ಅಲ್ಲಿ ಇದು ಮಾಡು ಅಂತ. ತುಂಬ ಹೊತ್ತು ಅವರು ವೆಯ್ಟ್ ಮಾಡ್ತಾರೆ. ಸೊ ಆಮೇಲೆ ಅವನಿಗೆ ಸ್ವಲ್ಪ ಎಚ್ಚರ ಆದಾಗ ಆ್ಯಕ್ಚುಲಿ ಎಚ್ಚರ ಆಗೋದೇ ಇಲ್ಲ ಆ್ಯಂಡ್ ಆಮೇಲೆ ನಮ್ಮ ನೆಕ್ಸ್ಟ್ 4ನೇ ಕಂಟೆಸ್ಟೆಂಟ್ ಆಗಿ ಹೋಗೋದು ಲಿಯೋರಿಯೋ. ಸೊ ಲಿಯೋರಿಯೋ ಹೋದಾಗ ಒಬ್ಬಳು ಹುಡುಗಿ ಅಲ್ಲಿಗೆ ಎಂಟರ್ ಆಗ್ತಾಳೆ ಆ್ಯಂಡ್ ನಾನು ಹುಡುಗಿ ಬಂದಾಗನೇ ನನಗೆ ಗೊತ್ತಿತ್ತು ಇಲ್ಲಿ ಕಥೆ ಬೇರೆಯೇ ಆಗುತ್ತೆ ಅಂತ. ಸೊ ಯಾಕಂದರೆ ಮೊದಲೇ ಈ ಒಂದು ಲಿಯೋರಿಯೋ ಒಂದು ಸ್ವಲ್ಪ ಟರ್ಕಿ ಬುದ್ಧಿದವನು ಅಂತ ನಾನು ಅಂದ್ಕೊಂಡಿದ್ದೆ, ಆ ಥರನೇ. ಆ್ಯಕ್ಚುಲಿ ಲಿಯೋರಿಯೋ ಕ್ಯಾರೆಕ್ಟರ್ ಯಾವ ರೀತಿ ಅಂದರೆ ಈ ಕಂಪೇರ್ ಟು 3 ಕ್ಯಾರೆಕ್ಟರ್ಸ್ ಲೈಕ್ ಗಾನ್, ಕುರಾಪಿಕಾ ಮತ್ತು ಕಿಲುವಾ, ಈ 3 ಕ್ಯಾರೆಕ್ಟರ್ಗಿಂತ ಜಾಸ್ತಿ ಚೈಲ್ಡಿಶ್ ಇರೋದು ಲಿಯೋರಿಯೋ. ಸೊ ಅವರು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಆ ಟೈಮಲ್ಲಿ ವಾದದಲ್ಲಿ ಅಂದರೆ ಕ್ವಶನ್ಗೆ ಆನ್ಸರ್ ಆ ಥರ ಹೇಳೋದಕ್ಕೆ ಶುರು ಮಾಡೋದು. ಆ್ಯಂಡ್ ಇಲ್ಲಿ ನಾವು ನೋಡಲಿಕ್ಕೆ ಸಿಗೋದು ಲಿಯೋರಿಯೋಗೆ ತುಂಬ ಜಾಸ್ತಿ ತಲೆ ಇಲ್ಲ ಅಂತ. ಈ ವಿಡಿಯೋದಲ್ಲಿ ನಾನು 1 to 10 ಎಪಿಸೋಡನ್ನು ಕವರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 10 to 30 ಎಪಿಸೋಡ್ ಅಂದರೆ ಟೋಟಲ್ 20 ಎಪಿಸೋಡನ್ನು ಕವರ್ ಮಾಡ್ತೀನಿ ಆ್ಯಂಡ್ ತುಂಬ ಶಾರ್ಟಾಗಿ ಹೇಳ್ತೀನಿ. ಈ ವಿಡಿಯೋದಷ್ಟು ಡೀಟೇಲಾಗಿ ಹೇಳಲ್ಲ. ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.